ಮಶ್ರೂಮ್ ಸ್ಪೈಸಿ ಗ್ರೇವಿ, ತುಂಬ ಖಾರವಾಗಿ ಮಾಡಿರುವಂಥ ಗ್ರೇವಿ. ಇನ್ನೂ ಖಾರ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ನಾನು ಒಂದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಮಶ್ರೂಮ್ ಬಿರಿಯಾನಿನ ಮಾಡಿ ತೋರಿಸಿದ್ದೀನಿ ಇದೇ ಒಂದು ಮಶ್ರೂಮಲ್ಲಿ. ಹಾಗೂ ಮತ್ತು ಈ ಮಶ್ರೂಮಲ್ಲಿ ನಾನು ನಿಮಗೆ ಸ್ಪೈಸಿ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಎರಡು ಥರನೂ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೂ ಅದಕ್ಕಿಂತ ಮುಂಚೆ ಕೂಡ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಒಂದು ಪ್ಯಾನ್ಗೆ ಫಸ್ಟು ಸ್ವಲ್ಪ ಎಣ್ಣೆನ ಹಾಕಿ, ಹಾಗೂ ಮುರಿದಿರುವಂಥ ಒಂದು 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು. ನೋಡಿ, ಹಾಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿದ್ದೀನಿ. ಹಾಗೆ ಶುಂಠಿ ಕೂಡ ಹಾಕಿದ್ದೀನಿ. ಬೆಳ್ಳುಳ್ಳಿ ಕೂಡ ಖಾರ ಇರುತ್ತೆ, ಶುಂಠಿ ಕೂಡ ಖಾರ ಇರುತ್ತೆ, ಸ್ವಲ್ಪ ಹಸಿಮೆಣಸು ಕೂಡ ಖಾರ ಇರುತ್ತೆ. ಇನ್ನೂ ಜಾಸ್ತಿ ಖಾರ ಬೇಕಾದರೆ ನೀವು ಹಾಕೋಬೋದು. ನಂತರ ಹಾಗೆ ಈರುಳ್ಳಿನ ಉದ್ದುನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹೀಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಎಲ್ಲ ಐಟಮ್ನು ಒಂದೇ ಸರಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸರಿ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬುವಂಥದ್ದು. ಜೊತೆಗೆ ನಾನು ಇಲ್ಲಿ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಟೊಮೆಟೊ, ಅದನ್ನು ಕೂಡ ಹಾಕಿ ಈಗ ಒಟ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನಮಗೆಲ್ಲ ಬ್ರೌನ್ ಕಲರ್ ಬರಬೇಕು ನಮಗೆ. ಹಾಗೂ ಟೊಮೆಟೊ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಜೊತೆಗೆ ನೀವು ಇಲ್ಲಿ ಚಕ್ಕೆ ಲವಂಗ ಬೇಕಾದ್ರೆ ಜೊತೆಗೆ ಹಾಕ್ಬೋದು. ನಾನು ಹಾಕ್ತಾ ಇಲ್ಲ, ಹಾಕಬೇಡಿ. ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಂತರ ಮುಚ್ಚಿ ಇದನ್ನು ಒಂದು 5 ನಿಮಿಷ ಇದನ್ನು ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಟೊಮೆಟೊ ಕೂಡ ಮೆತ್ತಗಾಗಿದೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಒಂದು ಗ್ರೇವಿ ಸಿಗುತ್ತೆ. ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಪುದೀನ ಇತ್ತು ಅಂದರೆ ಹಾಕ್ಕೊಳ್ಳಿ. ನೋಡಿ, ಇದು 2 ವೀಡಿಯೋನು ಒಂದೇ ದಿವಸ ಮಾಡ್ತಾಯಿರೋದು, ಆದರೆ ಬೇರೆ ಬೇರೆಯಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತೆ, ಲೆಂತಿ ವೀಡಿಯೋ ಆಗುತ್ತೆ. ಆದ್ದರಿಂದ ನಾನು ಬೇರೆ ಬೇರೆಯಾಗಿ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಇಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಈಗ ಗ್ಯಾಸ್ನ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತಾಯಿದ್ದೀನಿ. ಏನು ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಂಡ್ವಲ್ಲ, ಇದು ಒಂದು ತರಕಾರಿಗಳೇನು ಫ್ರೈ ಮಾಡ್ಕೊಂಡ್ವಿ ಅದನ್ನು ಎಲ್ಲ ಇದಕ್ಕೆ ಹಾಕಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ನಿಮಗೆ ಖಾರಕ್ಕೆ ತಕ್ಕನಾಗೆ ಮೆಣಸಿನ್ಕಾಯಿ ಇದೆಲ್ಲನೂ ಒಂದು ಜಾರಿಗೆ ಹಾಕಿಬಿಟ್ಟು, ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕ್ತಿದ್ದೀನಿ. ಸ್ವಲ್ಪ ಗಟ್ಟಿ ಕೊಡುತ್ತೆ ಗ್ರೇವಿ, ಆದ್ದರಿಂದ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು, ಹಾಗೆ ಕೂಡ ಹಾಕ್ಬೋದು. ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ. ಹಾಗೂ ಒಂದು ಸ್ವಲ್ಪ ಫ್ರೈ ಮಾಡಿರುವಂಥ ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಈ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಗಟ್ಟಿಯಾಗಿ ಸ್ವಲ್ಪ ರುಬ್ಕೊಂಬರಿ. ತೀರ ತೆಳ್ಳಗೆ ಮಾಡಿಬಿಡಿ, ಯಾಕಂದರೆ ಇಲ್ಲಿ ಮಶ್ರೂಮ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ, ಮಶ್ರೂಮ್ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಉದ್ದ ಬೇಕಾದರೆ ಉದ್ದ, ಸಣ್ಣ ಬೇಕಾದರೆ ಸಣ್ಣ. ನೋಡಿ, ರುಬ್ಬಿ ರೆಡಿಯಾಗಿದೆ. ಮತ್ತೊಂದು ಪ್ಯಾನ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಇರಲಿ. ನೋಡಿ, ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ. ಮತ್ತು ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಜೊತೆಗೆ ಇಲ್ಲಿ. ನೋಡಿ, ಈರುಳ್ಳಿ ಸ್ವಲ್ಪ ಮಿಕ್ಸ್ ಆಗಲಿ ಎಣ್ಣೆಯಲ್ಲಿ. ನಂತರ ಡೈರೆಕ್ಟಾಗಿ ಇಲ್ಲಿ ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮತ್ತೇನೆಂದರೆ ಈ ಮಸಾಲೆ ಏನಿದೆ, ಈ ಮಸಾಲೆ ಇಲ್ಲಿ ಇರುವಂಥ ನೀರು ಹಾಗೂ ಈರುಳ್ಳಿಲಿರುವಂಥ ನೀರು ಎಲ್ಲ ನೀರಿನ ಅಂಶ ಹೋಗಬೇಕಾಗುತ್ತೆ. ಅದರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ನೀರನ್ನು ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಮತ್ತೆ ಜಾಸ್ತಿ ಈಗ ಮಸಾಲೆ ಹಾಕೋದು ಬೇಡ ಸದ್ಯದಲ್ಲಿ. ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು. ಕಲರ್ ಕೂಡ ಚೇಂಜ್ ಆಗಬೇಕು. ಹಾಗೆ ನಾವು ಸ್ಟಾರ್ಟಿಂಗ್ ಏನು ಎಣ್ಣೆ ಹಾಕಿದ್ವಲ್ಲ, ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಏನು ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮತ್ತು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ನೋಡಿ, ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಬೇಕಾದರೂ ಉಪ್ಪನ್ನು ಹಾಕ್ಕೊಳ್ಳಿ. ಜೊತೆಗೆ ಈಗ ಪಟ ಅಂತ ಹಾರ್ತಾ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ನಂತರ ಮುಚ್ಚಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ಎಣ್ಣೆ ಈ ರೀತಿ ಬಿಟ್ಕೋಬೇಕು ಮೇಲೆ. ಯಾವಾಗ ನಮಗೆ ಸೂಪರಾಗಿರುವಂಥ ಗ್ರೇವಿ ರೆಡಿ ಆಗುತ್ತೆ. ಮತ್ತು ಬಾಯಲ್ಲಿ ಏನು ಸಿಗೋದಿಲ್ಲ ನಮಗೆ. ಯಾಕಂದರೆ ಎಲ್ಲ ರುಬ್ಬಕ್ಕೆ ಹಾಕಿರ್ತೀವಿ, ಈರುಳ್ಳಿ ಹಾಕಿದ್ರೆ ಸಣ್ಣ ಕಟ್ ಮಾಡಿ ಹಾಕಿರ್ತೀವಲ್ಲ, ಏನು ಸಿಗೋದಿಲ್ಲ ಬಾಯಿಗೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಗ್ರೇವಿ ಅಂತೂ. ನಿಜವಾಗ್ಲೂ ಎಷ್ಟು ಪರಿಮಳ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಪರಿಮಳ. ನೋಡಿ, ಈ ರೀತಿ ಗ್ರೇವಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ ಕೆಲವು ಮಸಾಲೆ ಐಟಮ್ಗಳನ್ನು ಹಾಕೋಣ. ಫಸ್ಟೇ ಇಲ್ಲಿ ನಾನು ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅರಿಶಿನ ಪೌಡ್ರನ್ನ ಹಾಕ್ಕೊಳ್ಳಿ ನೀವು. ಇದು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಪೌಡ್ರು. ನೋಡಿ, ಅರ್ಧ ಸ್ಪೂನಷ್ಟು
ಅರಿಶಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಖಾರದ ಪುಡಿ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು, ತುಂಬ ಸ್ಪೈಸಿಯಾಗಿ ಬರುತ್ತೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಿ ನಾವು. ನಂತರ ಅರ್ಧ ಸ್ಪೂನಷ್ಟು ಇಲ್ಲಿ ಕೋರಿಯಾಂಡರ್ ಪೌಡ್ರು, ಕೊತ್ತಂಬರಿ ಪೌಡ್ರು, ಹಾಗೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಚಿಕನ್ ಮಸಾಲಾನ ಹಾಕಿದ್ದೀನಿ. ನೀವು ಯಾವುದಾದ್ರು ಮೀಟ್ ಮಸಾಲಾನ ಹಾಕ್ಕೋಬೋದು, ಅಂದರೆ ಮಟನ್ ಮಸಾಲ, ಚಿಕನ್ ಮಸಾಲ, ಎಗ್ ಮಸಾಲ ಯಾವ್ದಾದ್ರು ಬೇಕಾದ್ರೂ ಹಾಕ್ಕೋಬೋದು. ನಾನು ಚಿಕನ್ ಮಸಾಲ ಹಾಕಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಮಸಾಲೆ ಏನಿದೆ ಎಲ್ಲ ಒಂದು ಗ್ರೇವಿಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ಹಿಡಿಯೋಲ್ಲ, 1-2-3 ಸೆಕೆಂಡ್ ಸಾಕು. ಎಷ್ಟು ಮಿಕ್ಸ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಪಟ ಪಟ ಮಿಕ್ಸ್ ಮಾಡಿದ್ರೆ ಆಯಿತು. ನಂತರದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಅಣಬೆನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸದ್ಯಕ್ಕೆ ನೀರು ಹಾಕ್ಬೇಡಿ. ಒಂದ್ಸರಿ ಅಣಬೆನ ಹಾಕಾದ್ಮೇಲೆ ಮುಚ್ಚಳ ಮುಚ್ಚಿ ನಂತರ ನೀರು ಎಷ್ಟು ಬಿಟ್ಕೊಳ್ಳುತ್ತೆ ಅದನ್ನು ನಂತರದಲ್ಲಿ ನೀವು ನೀರು ಎಷ್ಟು ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಸದ್ಯದಲ್ಲಿ ಮಿಕ್ಸ್ ಮಾಡೋಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ಸ್ವಲ್ಪ ಈ ರೀತಿ ಸ್ವಲ್ಪ 1-2 ಸರಿ ಮಾಡ್ಕೊಳ್ಳಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿಡಿ, ಅದು ತಾನಾಗೆ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ಸಣ್ಣ ಆಗಿರುತ್ತೆ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಯಾಕಂದರೆ ಈಗ ಅರಳಿದೆ ಅಲ್ವಾ ಹೂವೆಲ್ಲ, ಅದರಿಂದ ನೋಡಿ ಮುಚ್ಚಳ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಕೆಳಗಡೆ. ಈಗ ಮತ್ತೊಂದು ಸರಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಾದರೆ ನೀವು ನೀರನ್ನು ಬೇಕಾದ್ರೆ ಹಾಕ್ಕೋಬೋದು. ನೀವು ನಿಮಗೆ ಗಟ್ಟಿ ಅನಿಸುತ್ತೆ, ಎಷ್ಟು ಗಟ್ಟಿ ಅನಿಸುತ್ತೆ ನಿಮಗೆ ಇದೇ ರೀತಿ ಬೇಕಾದರೆ ಇದೇ ರೀತಿ ಬಿಟ್ಕೊಬೋದು. ಆದರೆ ನಾನು ಸ್ವಲ್ಪ ಗ್ರೇವಿ ಥರ ಇರಲಿ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಅಣಬೆ ಕೂಡ ಮತ್ತೆ ನೀರು ಬಿಟ್ಕೊಳ್ತಾ ಹೋಗುತ್ತೆ. ಅದರಿಂದ ನೋಡಿ ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಎಷ್ಟು ಪರಿಮಳ ಘಮ ಘಮ ಅಂತ ಬರ್ತಾಯಿದೆ. ನಂತರದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಗಟ್ಟಿ ಸಾಕು ಅನ್ನಿಸ್ತು, ಯಾಕಂದರೆ ನಾನು ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅದು. ಈಗ ಮುಚ್ಚಳ ಮುಚ್ಚಿ ಮತ್ತೊಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಕರಗೋದಿಲ್ಲ, ಇದು ಯಾವುದೇ ಕಾರಣಕ್ಕೂ ಅಣಬೆ ಕರಗೋದಿಲ್ಲ, ಇದೇ ರೀತಿಯಾಗಿರುತ್ತೆ. ಜಸ್ಟ್ ಗ್ರೇವಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಸ್ವಲ್ಪ ತೆಳ್ಳ ಗಟ್ಟಿಯಾಗುತ್ತೆ ಅಷ್ಟೇ. ನೋಡಿ ಮತ್ತೆ ಅಣಬೆಲಿರುವಂಥ ನೀರು ಸ್ವಲ್ಪ ಬಿಟ್ಕೊಂಡಿದೆ. ಈಗ ಸ್ಪೈಸಿ ಅಣಬೆ ಗ್ರೇವಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ, ಮತ್ತು ಟೇಸ್ಟ್ ಕೂಡ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆ. ಇದೇ ರೀತಿಯಾಗಿ 2-3 ವೀಡಿಯೋಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು. ಜೊತೆಗೆ ನಾನು ಚಪಾತಿ ಕೂಡ ಮಾಡಿದ್ದೆ, ನೈಟಿಗೆ ಮಾಡಿದ್ದೆ ಚಪಾತಿ, ರಾತ್ರಿ ಮಾಡಿದ್ದೆ ನಾನು. ಇದು ಮಧ್ಯಾಹ್ನದಲ್ಲೇ ನಾನು ಮಾಡಿರುವಂಥದ್ದು ಗ್ರೇವಿನ. ನಂತರ ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ನೋಡಿ ಒಂದು ಪ್ಲೇಟಲ್ಲಿ ಕೂಡ ನಿಮಗೆ ಟೇಸ್ಟ್ನ ಮಾಡಿ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಮೇಲೆ ಬಿಟ್ಕೊಂಡಿದೆ ಅಂತ. ಮತ್ತು ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ಬೇರೆ ಥರ ನೀವು ಯಾವ್ದಾರು ಮಾಡ್ತೀರಾ ಅಂದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವು ಈ ರೀತಿ ಮಾಡಿದರೆ ಅಂದರೆ ಟೇಸ್ಟ್ ಆಗಿತ್ತು, ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ನಮಗೆ ಈಗ ಸ್ಪೈಸಿ ಅಣಬೆ ಗ್ರೇವಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಂಡು ತಿಂದ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ ನೋಡೋಕ್ಕೆ, ಮತ್ತು ಟೇಸ್ಟ್ ಕೂಡ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಚಪಾತಿ, ಮುದ್ದೆ, ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕ್ತಿದ್ದೀನಿ, ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಅಣಬೆ ರೆಸಿಪಿ ಕೂಡ ತುಂಬ ಹಾಕಿದ್ದೀನಿ, ಹಾಗೂ ವೆಜ್ ರೆಸಿಪಿ ಕೂಡ ಹಾಕಿದ್ದೀನಿ, ನಾನ್ ವೆಜ್ ರೆಸಿಪಿ ಕೂಡ ಹಾಕಿದ್ದೀನಿ. ನೋಡಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಈಗ ನಮಗೆ ಸೂಪರಾಗಿರುವಂಥ ಅಣಬೆ ಗ್ರೇವಿ ರೆಡಿಯಾಗಿದೆ, ಸ್ಪೈಸಿ ಅಣಬೆ ಗ್ರೇವಿ ರೆಡಿಯಾಗಿದೆ. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.